ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪಾರ್ಟಿ ವೇರ್ ಗೌನ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಕಟಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಆಮೇಲೆ ಸಿಂಪಲ್ ಆಗಿರುತ್ತೆ. ಯಾರು ಬೇಕಾದರೂ ಆರಾಮಾಗಿ ಮನೆಯಲ್ಲಿ ಕಟ್ ಮಾಡ್ಕೋಬಹುದು. ಇದಕ್ಕೆ ನಾನು ಇಲ್ಲಿ 6 ಮೀಟರ್ ಡಿಸೈನರ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. 3 ಮೀಟರ್ಸು ಲೈನಿಂಗ್ ತೊಗೊಂಡಿದ್ದೀನಿ. ಈ 6 ಮೀಟರಲ್ಲಿ ನಾನು 2 ಮೀಟರಿಂದು 2 ಪೀಸು ಸೆಪ್ರೇಟಾಗಿ ಕಟ್ ಮಾಡಿದ್ದೀನಿ. ಅಂದರೆ ಇದು 4 ಮೀಟರ್ ಇದೆ. ಇದಕ್ಕೆ ಇದು 2 ಮೀಟರ್ ಲೈನಿಂಗು, 4 ಮೀಟರ್ ಡಿಸೈನ್ಗೆ 2 ಮೀಟರು ಲೈನಿಂಗ್ ಇಟ್ಟಿದ್ದೀನಿ. ಇಲ್ಲಿ 1 ಮೀಟರ್ ಲೈನಿಂಗ್ ಇದೆ. ಇದು 2 ಮೀಟರ್ ಒಂದು ಪೀಸ್ ಇದೆ. ಇದರಲ್ಲಿ ಟಾಪ್ ಬಳಸ್ಕೊಂಡು ಟಾಪ್ ಇದಕ್ಕೆ ಗೌನ್ಗೆ ಮಿಕ್ಕಿದ ಬಟ್ಟೆ ಒಂದು ಮಗುಗೆ ಒಂದು ಡ್ರೆಸ್ ಆಗುತ್ತೆ. ಇಷ್ಟು ಬಟ್ಟೆನ ನಾನು ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನೆಕ್ಸ್ಟ್ ನಿಮಗೆ ಒಂದು ಡೈಗ್ರಾಮ್ ತೋರಿಸ್ತೀನಿ ಹೇಗೆ ಹಾಕಿದ್ದೀನಿ ಅಂತ. ಇಲ್ಲೇ ಗೌನ್ದು ಫುಲ್ ಲೆಂಗ್ತು 55 ಇದೆ. ಅಂದರೆ ಶೋಲ್ಡರಿಂದ ಫುಲ್ಲು ಕಾಲಿನವರೆಗೂ ಉದ್ದ 55 ಇದೆ, ಅಂದರೆ 55 ಇದೆ. ಆಮೇಲೆ ಚೆಸ್ಟು 44, ಬಾಡಿ ಲೆಂಗ್ತು 15. ಇವಾಗ ಫುಲ್ ಲೆಂಗ್ತಲ್ಲಿ ಅಂದರೆ 55 ಇದೆ ಅಲ್ವಾ, ಅದರಲ್ಲಿ ಮೈನಸ್ ಬಾಡಿ ಲೆಂಗ್ತು ಅಂದರೆ 55ರಲ್ಲಿ ಮೈನಸ್ 15 ತೆಗಿಬೇಕು. ಆವಾಗ 40 ಬರುತ್ತೆ. ಈ 40ಗೆ ಪ್ಲಸ್ 1 ಆ್ಯಡ್ ಮಾಡಬೇಕು ಬಾಟಮ್ ಫೋಲ್ಡಿಂಗಿಗೆ, ಆವಾಗ 41 ಆಗುತ್ತೆ. ಈ 41ಅನ್ನು ನಾವು ಬಾಟಮ್ ಪಾರ್ಟಿಗೆ ಇಟ್ಕೋಬೇಕು. ಇಲ್ಲೇ ನೆಕ್ಸ್ಟ್ ಡೈಗ್ರಾಮ್ ನೋಡಿ. ಇದು ಅಪ್ಪರ್ ಪಾರ್ಟ್ದು. ಇಲ್ಲಿಂದ 15 ಉದ್ದ ಇಟ್ಟಿದ್ದೀನಿ. ನೆಕ್ ವಿಡ್ತು 3, ನೆಕ್ ಡೀಪು 5, ಶೋಲ್ಡರ್ 4 ಇಟ್ಟಿದ್ದೀನಿ. ಆರ್ಮೋಲ್ 6.5, ಚೆಸ್ಟು 13 ಇದೆ. 11 + 2 13. ಆಮೇಲೆ ವೇಸ್ಟು 12, ಅಂದರೆ ಚೆಸ್ಟಿಗಿಂತ 1 ಇಂಚು ಕಡಿಮೆ. ಇದು ಅಪ್ಪರ್ ಪಾರ್ಟ್. ಬಾಟಮ್ದೇನೆಂದರೆ ಇದು ಉದ್ದ 41 ಇಟ್ಟಿದ್ದೀನಿ. ಇಲ್ಲಿ ಫೋಲ್ಡ್ ಇರುತ್ತೆ. ಈ ಡೈಗ್ರಾಮ್ನಲ್ಲಿರೋದನ್ನೇ ನಾನು ನಿಮಗೆ ಬಟ್ಟೆಯಲ್ಲಿ ಹಾಕೋದನ್ನು ಹೇಳ್ತೀನಿ. ಇವಾಗ ಲೈನಿಂಗಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನನ್ನ ಕಡೆ ಫೋಲ್ಡಿಂಗ್ ಇದೆ, ಈ ಕಡೆ ಓಪನ್ ಇದೆ. ಇದು ಉದ್ದ 15, ಚೆಸ್ಟ್ 13 ಇದೆ. ಇಷ್ಟನ್ನು ಫಸ್ಟು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗಿಲ್ಲೇ ಫಸ್ಟ್ ನೆಕ್ಕಿಂದ ಸ್ಟಾರ್ಟ್ ಮಾಡಬೇಕು. ಮೂರಿದೆ ನೆಕ್ ಬಿಡ್ತು, ಡೀಪು 5, ಶೋಲ್ಡರ್ 4 ಇಟ್ಟಿದ್ದೀನಿ. ಆರ್ಮ್ 6.5. ಇಲ್ಲಿ 6.5 ಇಟ್ಕೊಂಡು ಲೈನ್ ಹಾಕಬೇಕು. ಇಲ್ಲಿ 1.5 ಬ್ಯಾಕ್, 1 ಇಂಚು ಫ್ರಂಟು. ಹನ್ನೊಂದಕ್ಕೊಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟು ಫ್ರಂಟು, ಇಲ್ಲಿ 1 ಇಂಚ್ ಕಡಿಮೆ, ಅಲ್ಲಿ 13 ಇದೆ, ಇಲ್ಲಿ 12. ಇಲ್ಲಿ ನಾನು ರೌಂಡ್ ನೆಕ್ ಮಾಡ್ತಾ ಇದ್ದೀನಿ. ಫ್ರಂಟು ಬ್ಯಾಕು ಒಂದೇ ಇಟ್ಕೊಂಡಿದ್ದೀನಿ.
ಇವಾಗೆಲ್ಲ ರೆಡಿ ಆಗಿದೆ ಮಾರ್ಕಿಂಗು. ಹೀಗೆ ಕಟ್ ಮಾಡಬೇಕು. ಇದು ಬ್ಯಾಕು, ಫ್ರಂಟ್ ಇದನ್ನ ಕಟ್ ಮಾಡಬೇಕು. ಇವಾಗ ಲೈನಿಂಗು ಕಂಪ್ಲೀಟ್ ಆಗಿದೆ. ಇದನ್ನೇ ನಾವು ಮೇನ್ ಫ್ಯಾಬ್ರಿಕಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು. ಇವಾಗ ಮೇನ್ ಫ್ಯಾಬ್ರಿಕ್ಕು ಒಂದು ಫೋಲ್ಡ್ ಮಾಡಿದ್ದೀನಿ. ಇದನ್ನು ಲೈನಿಂಗ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಬಿಡ್ಬೇಕು. ಆಮೇಲೆ ಫ್ಲವರು ಮೇಲ್ಮುಖವಾಗಿದೆ ಎಲ್ಲ, ಹೀಗಾಗಿ ನಾವು ಲೈನಿಂಗ್ನು ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಕಟ್ ಮಾಡಬೇಕು. ಅಕಸ್ಮಾತ್ ನಾವು ಇದನ್ನು ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿದರೆ ಇದು ಹಿಂಭಾಗ ಡಿಸೈನು ಕೆಳಮುಖವಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಕಟ್ ಮಾಡಬೇಕು. ಡಿಸೈನ್ ಒಂದೇ ಡೈರೆಕ್ಷನ್ನಲ್ಲಿದ್ದಾಗ ಈ ಥರ ಮಾಡಬೇಕು. ಇಲ್ಲಿ ಬಟ್ಟೆ ತುಂಬ ಪ್ಲೇನ್ ಇದೆಯಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಈ ಡಿಸೈನಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಲೈನಿಗೆ ಲೈನಿಂಗ್ ಇಟ್ಕೋಬೇಕು ಹೀಗೆ. ಇಲ್ಲಾಂದರೆ ತುಂಬ ಪ್ಲೇನಾಗಿ ಬಂದುಬಿಡುತ್ತೆ. ಇಷ್ಟನ್ನು ಮಾಡಿಕೊಂಡು ಇವಾಗ ಏನು ಶೇಪ್ ಏನು ಕಟ್ ಮಾಡೋದು ಬೇಡ, ಫಸ್ಟ್ ಸ್ಟ್ರೈಟ್ ಬಟ್ಟೆ ತಗೊಂಬಿಡಿ ಈ ಥರ. ಇದೇ ಥರ ಇಲ್ಲಿ ಲೈನಿಂಗಿಗೆ ನಾವು ಎಲ್ಲ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ದೀವಿ. ಈ ಡಿಸೈನ್ ಬಟ್ಟೆ ಹೀಗೆ ಇಟ್ಕೊಳ್ಳಿ, ಯಾಕಂದರೆ ಇದು ತುಂಬ ಸ್ಮೂತ್ ಇದೆ, ಡೆಲಿಕೇಟ್ ಇದೆ ಬಟ್ಟೆ. ಹೀಗಾಗಿ ಇದಕ್ಕೇನು ನೀವು ಶೇಪ್ ಕಟ್ ಮಾಡೋದೇನು ನೆಸಿಟಿ ಇಲ್ಲ. ಹೊಲಿವಾಗಲೇ ನಾವೆಲ್ಲ ಸರಿ ಮಾಡ್ಕೋಬೋದು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ನಾನು ಬಟ್ಟೆನ 4 ಮೀಟರ್ ಬಟ್ಟೆನ ಇಲ್ಲಿ 2 ಮೀಟರ್ ಸಪ್ರೇಟ್ ಕಟ್ ಮಾಡಿದ್ದೀನಲ್ಲ, ಸಪ್ರೇಟಾಗಿ ಫೋಲ್ಡ್ ಮಾಡಿ ಹಾಕಿದ್ದೀನಿ. 2 ಫೋಲ್ಡ್ ಬಂದಿದೆ. ಇಲ್ಲಿ ಈ ಥರ ಹಾಕ್ಕೋಬೇಕು. ಆಮೇಲೆ ಲೈನಿಂಗ್ ಕಟ್ ಮಾಡಿದ್ದೀನಲ್ಲ, ಅದನ್ನ ಈ ಥರ ಇಟ್ಕೋಬೇಕು. ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ, ಅಂದರೆ ಜಾಯ್ನಿಂಗ್ ಇದ್ರದ್ದೊಂದು ಅರ್ಧ ಇಂಚು, ಇದರದೊಂದು ಅರ್ಧ ಇಂಚು, ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ. ಇಲ್ಲಿಂದ ಮತ್ತು 55 ಪ್ಲಸ್ 1 56 ಇಂಚು ಬಂದಿದೆ. ಈ ಫೋಲ್ಡಿಂಗ್ ಹೋಗುತ್ತಲ್ಲ, ಈ ಮಾದರಿಯಲ್ಲಿ ಇಟ್ಕೋಬೇಕು. ಇಲ್ಲಿಂದ ಈ ಮೂಲೆಯಿಂದ ಇಲ್ಲಿಗೆ ಕ್ರಾಸಾಗಿ ಲೈನ್ ಹಾಕ್ಕೋಬೇಕು. ಹೀಗೆ ಲೈನ್ ಹಾಕ್ಕೋಬೇಕು. ಆಮೇಲೆ ನಾವು ಉದ್ದ 41 ಇಟ್ಕೊಂಡಿದ್ದೀವಲ್ಲ, ಅದೇ ಥರ ಈ ಕ್ರಾಸನ್ನು ಅಳತೆ ಮಾಡಬೇಕು. ಎಲ್ಲಿಗೆ 41 ಬರುತ್ತೆ ಇಲ್ಲಿಗೆ ಒಂದು ಪಾಯಿಂಟ್ ಇಟ್ಕೋಬೇಕು. ಈ ಪಾಯಿಂಟನ್ನು ಹೀಗೆ ಸರ್ಕಲಾಗಿ ಇಲ್ಲೇ ಶೇಪ್ ಕೊಡಬೇಕು. ಅಂದರೆ ಈ ಮೂಲೆ ಹೊರಟೋಗುತ್ತೆ. ಹೀಗೆ ಇಲ್ಲಿ 41 ಬರಬೇಕು. ಇದನ್ನೇ ಹೀಗೆ ಹಾಕ್ಕೊಂಡು ಇದನ್ನೇ ಕಟ್ ಮಾಡಬೇಕು. ಹೀಗೆ ಇವಾಗೆಲ್ಲ ಕಟ್ ಮಾಡಿ ಆಗಿದೆ. ಇವಾಗ ಲೈನಿಂಗಲ್ಲಿ ಮಾರ್ಕ್ ಮಾಡೋದನ್ನು ನೋಡಿ. ಇದು ಡಬಲ್ ಪನ್ನ ಇದೆ, ಅಂದರೆ ಸೀರೆ ಪನ್ನ ಹೇಗಿರುತ್ತಲ್ಲ 44 ಇಂಚು ಪನ್ನ ಇದೆ ಲೈನಿಂಗು. ಇದನ್ನು ಮೇನ್ ಫ್ಯಾಬ್ರಿಕ್ ಯಾವ ಥರ ನಾನು ಪ್ಯಾಟ್ರನಲ್ಲಿ ಕಟ್ ಮಾಡಿದ್ದೆ ಅದೇ ಥರನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು 41 ಇಂಚು ಉದ್ದ ಇತ್ತು. ಇದು 2 ಇಂಚು ಕಡಿಮೆ, ಅಂದರೆ 39 ಇಟ್ಕೊಂಡಿದ್ದೀನಿ ಉದ್ದ. ಆಮೇಲೆ ಇದು ಫೋಲ್ಡಿಂಗ್ ಇದೆಯಲ್ಲ, ಫೋಲ್ಡಿಂಗ್ ಕಡೆನ ಲೈನಿಂಗ್ದು ಫೋಲ್ಡಿಂಗ್ ಇಟ್ಕೊಂಡು ಈ ಮೂಲೆಯಿಂದ ಇಲ್ಲಿ ಈ ಮೂಲೆವರೆಗೂ ಕ್ರಾಸಾಗಿ ಲೈನ್ ಹಾಕಬೇಕು. ಹಾಕಿ ಆಗಿದೆ. ಆಮೇಲೆ ಇಲ್ಲಿಗೆ
ಈ ಲೈನಲ್ಲಿ 39 ಎಲ್ಲಿ ಬರುತ್ತೆ ಅಲ್ಲಿಗೊಂದು ಪಾಯಿಂಟ್ ಇಟ್ಕೊಂಡು ಈ ಪಾಯಿಂಟನ್ನು ಕರ್ವ್ ಆಗಿ ಶೇಪ್ ಕೊಟ್ಕೋಬೇಕು. ಇದನ್ನೇ ಹೀಗೆ ಕಟ್ ಮಾಡಬೇಕು. ಇವಾಗ ಲೈನಿಂಗು ಕಟ್ ಮಾಡಿ ಆಗಿದೆ. ಈಗ ಇದನ್ನ ಜಾಯಿನ್ ಇದೆಯಲ್ಲ, ಎರಡು ಪಾರ್ಟ್ ಸೆಪ್ರೇಟ್ ಮಾಡ್ಕೋಬೇಕು. ಇವಾಗ ಲೈನಿಂಗ್ ಕಟಿಂಗ್ ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ಅದು ಡಬಲ್ ಪನ್ನ ಇತ್ತು. ಸಾಮಾನ್ಯವಾಗಿ ಆ ಪನ್ನದ ಬಟ್ಟೆ ಏನಾದರೂ ಸಿಗಲಿಲ್ಲ ಅಂತಂದರೆ ಇದು 16 ಇಂಚು ಪನ್ನ, 16 32 ಇಂಚು ಅಂದರೆ 16 ಇದೆ. ಲೈನಿಂಗು ನಿಮ್ಗೆ ಸಿಕ್ಕರೆ ಅವಾಗ ನೀವೇನು ಮಾಡಬೇಕು, ಈ ಥರ ಡಬಲ್ ಫೋಲ್ಡ್ ಹಾಕೋಬೇಕು. ಇದು ನಾನು ನಿಮ್ಗೆ ತೋರಿಸೋದಕ್ಕಷ್ಟೇ, ಡಬಲ್ ಕಲರ್ ಇದೆ ಇಲ್ಲಿ. ಹೀಗೆ ಫೋಲ್ಡ್ ಹಾಕ್ಕೊಂಡು ಇಲ್ಲಿ 6 ಇಂಚ್ ಇಟ್ಕೋಬೇಕು. ಅದೇ ರೀತಿ ಇಲ್ಲಿ 7 ಇಂಚ್ ಇಟ್ಕೋಬೇಕು. ಇಲ್ಲಿ 6 ಇಟ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ, ಯಾಕಂದರೆ ಎಲ್ಲ ಪೀಸಸ್ಸು ಜಾಯ್ನಿಂಗಿಗೆ ಬೇಕಾಗುತ್ತೆ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಅಂದರೆ ಇಲ್ಲಿ 7 ಇಲ್ಲೇ 6 ಇಟ್ಕೊಂಡು ಕ್ರಾಸಾಗಿ ಲೈನ್ ಹಾಕೋಬೇಕು. ಇದು ವೇಸ್ಟ್ ಆಗಿರುತ್ತೆ, ವೇಸ್ಟು, ಇದು ವೇಸ್ಟ್. ಇದನ್ನೇ ನೀವು ಜಾಯಿನ್ ಮಾಡಿದಾಗ ನಿಮ್ಗೇನಿಲ್ಲ ಅಳತೆ ಇತ್ತಲ್ಲ, ಈ ಅಳತೆ ಸಿಗುತ್ತೆ. ಅದೇ ರೀತಿ ಇದು ಬಾಟಮಿಗೆ ಬರುತ್ತೆ, ಇದು ಬಾಟಮಿಗೆ ಬರುತ್ತೆ. ಈ ಪ್ಯಾಟರ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಡಬಲ್ ಪನ್ನ ಇದ್ದರೆ ಆ ಟೈಪ್ ಮಾಡಿ, ಸಿಂಗಲ್ ಇದ್ದರೆ ಈ ಟೈಪ್ ಮಾಡಿ. ಇದನ್ನೇ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ ಪೇಪರಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಬಲ್ ಫೋಲ್ಡ್ ಇದೆ, ಇಲ್ಲಿ 6 ಇಟ್ಕೊಂಡಿದ್ದೀನಿ, 6 ಇಲ್ಲಿ 7 ಇಟ್ಕೊಂಡಿದ್ದೀನಿ. ಇದನ್ನೇ ಕ್ರಾಸಾಗಿ ಲೈನ್ ಹಾಕ್ಕೋಬೇಕು. ಲೈನ್ ಹಾಕ್ಕೊಂಡು ಇದನ್ನೇ ಕಟ್ ಮಾಡಬೇಕು. ಹೀಗೆ ಇದು ಜಾಯ್ನಿಂಗ್ ಇರುತ್ತಲ್ಲ, ಸೆಪ್ರೇಟ್ ಮಾಡ್ಕೋಬೇಕು. ಇವಾಗ ಈ ಎರಡು ಪೀಸನ್ನು ಹೀಗೆ ಇಟ್ಕೋಬೇಕು. ಇಲ್ಲಿ ಜಾಯ್ನಿಂಗು ಓಪನ್ ಮಾಡ್ಕೋಬೇಕು. ಈಗ ಸ್ಟ್ರೇಟ್ ಇರೋದು ಇಲ್ಲಿ ಜಾಯಿನ್ ಕಡೆ ಬರಬೇಕು. ಹೀಗೆ ಇದು ಅಷ್ಟೇ. ಇದು ಹೀಗೆ ಈ ಥರ ಜಾಯಿನ್ ಮಾಡ್ಕೊಂಡ್ಬಿಟ್ರೆ 2 ಮೀಟರ್ ಲೈನಿಂಗಲ್ಲಿ ವಿಶಾಲವಾಗಿ ನಿಮಗೆ ಬಾಟಮ್ ಪಾರ್ಟ್ ಸಿಗುತ್ತೆ. ಇವಾಗ ಸ್ಲೀವ್ ಮೆಜರ್ಮೆಂಟ್ ಇಲ್ಲೆಲ್ಲ ಬರೆದಿದ್ದೀನಿ. ಇದು ಸ್ಲೀವ್ ಲೆಂಗ್ತು 11 ಇದೆ, ವಿಡ್ತು 11 ಇಟ್ಕೋಬೇಕು. ಯಾಕಂದರೆ 11 + 2 13 ಬಂದಿದೆಯಲ್ಲ ಚೆಸ್ಟ್ದು, ಅದನ್ನೇ ಇವಾಗ 11 ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಕೆಳಗಡೆ ಫ್ರಿಲ್ದು ಬಟ್ಟೆ ಬರುತ್ತೆ, ಅದನ್ನು ನಾನು ಬಟ್ಟೆನಲ್ಲೇ ಕಟ್ಟಿಂಗ್ ತೋರಿಸ್ತೀನಿ. ಇವಾಗ ಫಸ್ಟು ಸ್ಲೀವ್ದು ಮಾರ್ಕ್ ಹಾಕ್ತೀನಿ. ಇದು 11 ಇದೆ. ಫಸ್ಟ್ ಇದನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ 11 ಬರಬೇಕು, 11 ಬರ್ತಾ ಇಲ್ಲ, 8 1/2 ಬರ್ತಿದೆ. ಅದಕ್ಕೆ ನಾವೇನು ಮಾಡಬೇಕು, ಇದೇ ಬಟ್ಟೆನೇ ಹೀಗೆ ಜಾಯಿನ್ ಮಾಡ್ಕೋಬೋದು. ಈ ಥರ ಬಟ್ಟೆ ವೇಸ್ಟ್ ಆಗುತ್ತಲ್ಲ, ಈ ಥರ ನೀವು ಬಳಸ್ಕೋಬೋದು. ಇವಾಗ ಬಿಡ್ತು 11, ಇಲ್ಲಿಂದ 3.5 ಡೌನ್ ತಗೋಬೇಕು. ಇಲ್ಲಿ 2 ಇಂಚ್ ಒಳಗಡೆ ಮಾರ್ಜಿನ್ ಇರುತ್ತೆ. ಈ 3.5 ಸ್ಟ್ರೈಟಾಗಿ ಹಾಕ್ಕೊಂಡು ಈ ಪಾಯಿಂಟು ಇಲ್ಲಿಗೆ ಕ್ರಾಸ್ ಆಗಿ ಜಾಯಿನ್ ಮಾಡ್ಕೋಬೇಕು.
ಇದ್ರ ಸೆಂಟರ್ ಪಾಯಿಂಟ್ 9.25 ಇದೆ, ಅಂದರೆ 4.25 ಒಂದು ಪಾಯಿಂಟ್ ಇಟ್ಕೋಬೇಕು ಸೆಂಟರ್ ಪಾಯಿಂಟ್. ಇಲ್ಲಿಂದ ಇನ್ನು ಬ್ಯಾಕಿಂದು ಇಲ್ಲೊಂದು 1/2 ಇಂಚ್ ಇಟ್ಕೊಂಡು ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲಿ 6.5 ಇದೆ ಕೈ ಅಳತೆ. ಇಲ್ಲಿ 1 ಇಂಚು ಈಗ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಬೇಕು. ಇಲ್ಲೇ 1/2 ಇಂಚು ಫ್ರಿಲ್ ಜಾಯ್ನಿಂಗ್ ಬೇಕಾಗುತ್ತೆ. ಆಮೇಲೆ ಇದು ಎಲ್ಲ ಜಾಯ್ನಿಂಗ್ ಆದಮೇಲೆ ನೀವು ಈ ಶೇಪನ್ನು ತಕ್ಕೋಬೇಕು. ಬಟ್ಟೆ ಸಫಿಷಿಯೆಂಟ್ ಇದ್ದರೆ ಇದು ಪ್ಯಾಚನ್ನು ನೆಸಿಟಿ ಇರಲ್ಲ. ಇದು ಕಂಪ್ಲೀಟ್ ಆಗಿದೆ. ಇವಾಗ ಸ್ಲೀವ್ ಕಟ್ಟಿಂಗ್ ಆಗಿದೆಯಲ್ಲ, ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಈ ಥರ ಇಟ್ಕೋಬೇಕು. ಇಲ್ಲಿ ಡಬಲ್ ಫೋಲ್ಡ್ ಇರುತ್ತೆ. ಹೀಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೇನು ಶೇಪು ಕಟ್ ಮಾಡಬಾರ್ದು. ಹೊಲಿವಾಗ್ಲೇ ಎಲ್ಲ ಸರಿ ಮಾಡ್ಕೋಬೇಕು. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾಕಂದರೆ ಬಟ್ಟೆ ಸ್ಮೂತ್ ಇರುತ್ತೆ, ಹೀಗಾಗಿ ಯಾವ ಶೇಪು ಬಟ್ಟೆನಲ್ಲಿ ಹಾಕಬಾರ್ದು. ಏನಿದ್ರು ಲೈನಿಂಗಲ್ಲೇ ಶೇಪ್ ಕೊಡಬೇಕು. ಈ ಥರ ಇದು ಕಂಪ್ಲೀಟ್ ಆಗಿದೆ. ಇದ್ರ ಕೆಳಗಡೆ ಫ್ರಿಲ್ ಬರುತ್ತೆ. ಫ್ರಿಲ್ಗೆ ಆಲ್ರೆಡಿ ನಾನು 2 ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೆಜರ್ಮೆಂಟು 34 ಇಂಚು ಉದ್ದ ಇರುತ್ತೆ, 4.5 ಇಂಚು ಅಗಲ ಇರುತ್ತೆ. ಇದ್ರದ್ದು 2 ಪೀಸನ್ನು ನಾವು ಮಾಡ್ಕೋಬೇಕು. ಇಲ್ಲಿ 2 ಪೀಸು ರೆಡಿ ಆಗಿದೆ. ಇದನ್ನು ನಾನು ಹೊಲಿಯುವಾಗ ಹೇಗೆ ಬಳಸ್ಕೊಳ್ಳೋದು ಅಂತ ಹೇಳ್ತೀನಿ. ಇವಾಗ ಗೌನ್ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.